So we are in today the fifth problem under the chapter holding company accounts. Alva? We have completed 4 problems. This is the fifth problem. This is also a question from Mangalore University question paper. 12 marks question. So the question is like this. Hope you have all written the questions. ಎಲ್ಲರೂ ಬರೆದಿದ್ದೀರಲ್ಲ question ಅನ್ನು ಬರ್ಕೊಂಡಿದ್ದೀರಲ್ಲ. I will read the question. Let us understand the question first, then we will solve the problem. ಕ್ವಶನ್ ಓದ್ತಾ ಹೋಗುವಾಗ ನೀವು ಅದರಲ್ಲಿ ಕೆಲವು ವಿಷಯಗಳನ್ನು ಅಂಡರ್ಸ್ಟ್ಯಾಂಡ್ ಮಾಡಬೇಕು. ಮೆಜಾರಿಟಿ ಶೇರ್ ಎಷ್ಟು, ಮೈನಾರಿಟಿ ಶೇರ್ ಎಷ್ಟು, ಪ್ರೀ ಎಕ್ವಿಸಿಷನ್ ಡೇಟ್ ಯಾವುದು, ಇದೆಲ್ಲ ನೀವು ಅದರಲ್ಲಿ ಹಿಡಿಬೇಕು. ಒಂದು ಮೆಜಾರಿಟಿ ಮೈನಾರಿಟಿ ಶೇರ್ ಒಂದೇ ಪಾಯಿಂಟಲ್ಲಿ ಸಿಗುತ್ತೆ. ಮತ್ತು ಡೇಟ್ ಆಫ್ ಎಕ್ವಿಸಿಷನ್ ಮತ್ತು ಡೇಟ್ ಆಫ್ ಬ್ಯಾಲೆನ್ಸ್ ಶೀಟನ್ನು ಕಂಪೇರ್ ಮಾಡಿ ನೋಡಬೇಕು. ಅರ್ಥ ಇದೆಲ್ಲ ಅದರಲ್ಲಿ ಪ್ರೀ ಎಕ್ವಿಸಿಷನ್ ಪೋಸ್ಟ್ ಎಕ್ವಿಸಿಷನ್ ಕ್ಯಾಲ್ಕುಲೇಷನ್ ಮಾಡಲಿಕ್ಕೆಲ್ಲ ಅದು ಹೆಲ್ಪ್ ಆಗ್ತದೆ. ಓಕೆ, ಫಸ್ಟ್ ಆಫ್ ಆಲ್ ದ ಬ್ಯಾಲೆನ್ಸ್ ಶೀಟ್ ಆಫ್ ಎಕ್ಸ್ ಲಿಮಿಟೆಡ್ ಆ್ಯಂಡ್ ವೈ ಲಿಮಿಟೆಡ್ as on 31st December 2014 were as under as liability side shares of rupees 100 each 2 lakh and 50,000. So 50,000 2 lakh and 50,000 ಸರಿ ಇಲ್ವಾ? 50,000 ಅಂತ ಹೇಳುವಾಗ 50,000 divided by 100 means 500 shares of 100 each ಅಲ್ವಾ? ಯಾವುದು ಸಬ್ಸಿಡಿಯರಿ ಕಂಪನಿಯ ಶೇರ್ ಕ್ಯಾಪಿಟಲಲ್ಲಿ ಎಷ್ಟು ಶೇರ್ ಇದೆ ಅಂತ ಕ್ಲಿಯರ್ ಆಗಿ ಗೊತ್ತಿರಬೇಕು. 50,000 rupees, ಇಟ್ ಈಸ್ ಶೇರ್ಸ್ ಆಫ್ 100 ಈಚ್ ಮೀನ್ಸ್ 500 ಶೇರ್ಸ್ ಆಫ್ 100 ಈಚ್. 50,000 ಡಿವೈಡ್ ಬೈ 100 ಅಂದರೆ 500 ಸಿಗ್ತದಲ್ವಾ? ಸರಿ. ನೆಕ್ಸ್ಟ್ ಜನರಲ್ ರಿಸರ್ವ್ 30,000 ಆ್ಯಂಡ್ 10,000. ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್, 2 ಅಮೌಂಟ್ಸ್ ಆರ್ ದೇರ್ ಆನ್ 1/1/2014 ಆ್ಯಂಡ್ ಪ್ರಾಫಿಟ್ ಫಾರ್ 2014. ಸೊ 1/1/2014 ಅಂದರೆ ಬಿಗಿನಿಂಗ್ ಆಫ್ ದ ಇಯರಲ್ಲಿ ಎಷ್ಟು ಪ್ರಾಫಿಟ್ ಇದೆ, ಅರ್ಥ ಆಯ್ತಲ್ವಾ? ಪ್ರಾಫಿಟ್ ಫಾರ್ ದ ಇಯರ್ 2014 ಅಂದರೆ ಫಾರ್ ದ ಕರೆಂಟ್ ಇಯರ್. ಫಾರ್ ದ ಕರೆಂಟ್ ಇಯರ್ ವಾಟ್ ಈಸ್ ದ ಪ್ರಾಫಿಟ್? ಓಕೆ. ನೆಕ್ಸ್ಟ್ ಕ್ರೆಡಿಟರ್ಸ್, ಕ್ಲಿಯರ್ ಆಯ್ತಲ್ಲ ಅದು? ನೆಕ್ಸ್ಟ್ ನೋಡಿ ಎಸೆಟ್ ಸೈಡ್ ಮೆಷಿನರಿ, ಸ್ಟಾಕ್, ಡೆಟಾರ್ಸ್, ಕ್ಯಾಶ್. ನೋ ನೀಡ್ ಟು ವರಿ ಅಬೌಟ್ ದ್ಯಾಟ್. ಅದರಲ್ಲಿ ಏನೋ ಅಡ್ಜಸ್ಟ್ಮೆಂಟ್ ಏನೋ ಸಮಸ್ಯೆ ಇಲ್ಲ, ಅದನ್ನು ಹಾಗೆ ಮತ್ತೆ ಬರಿಬೋದು. Next point is 300 shares in Y Limited, rupees 65,000. 65 ಆಯ್ತಾ? ಸರಿ ಅಲ್ಲ? 66 ಆಗಿ ಕಾಣ್ತದೆ, 65 ಅದು. ಓಕೆ, 65,000. 300 shares. Total shares ಎಷ್ಟಿದೆ? What is the total number of shares? 500. Isn't it? Out of 500, 300 shares held by the holding company. Clear ಆಯ್ತಲ್ಲ? ಅರ್ಥ ಆಯಿತು? ಅದರ ಕ್ಯಾಲ್ಕುಲೇಷನ್ ತೋರಿಸ್ತೇನೆ. ಸೊ 300 ಈಸ್ ದ ಮೆಜಾರಿಟಿ ಶೇರ್. ಹಾಗಾದರೆ ಮೈನಾರಿಟಿ ಶೇರ್ ಎಷ್ಟು? ಮೈನಾರಿಟಿ ಶೇರ್ 200 ಆಗ್ತದೆ. ಕ್ಲಿಯರ್ ಆಯ್ತಲ್ಲ? ನೆಕ್ಸ್ಟ್, ಶೇರ್ಸ್ ವೇರ್ ಎಕ್ವೈರ್ಡ್ ಬೈ ಎಕ್ಸ್ ಲಿಮಿಟೆಡ್ ಆನ್ 1/7/2014. ವಾಟ್ ಈಸ್ ದ ಡೇಟ್ ಆಫ್ ಎಕ್ವಿಸಿಷನ್? July 1. ಡೇಟ್ ಆಫ್ ಬ್ಯಾಲೆನ್ಸ್ ಶೀಟ್ 31st December. ಇಟ್ ಈಸ್ ನಾಟ್ ಒನ್ ಆ್ಯಂಡ್ ದ ಸೇಮ್ ಡೇಟ್ ಇಲ್ಲ, ಡೇಟ್ ಇಲ್ಲಿ ಚೇಂಜ್ ಆಗಿದೆ. ಹಾಗಾಗಿ ಬ್ಯಾಲೆನ್ಸ್ ಶೀಟಲ್ಲಿರುವ ಐಟಮಲ್ಲಿ ಕೆಲವು ಐಟಮ್, ಸಮ್ ಐಟಮ್ ಮೇ ಬಿ ಪ್ರೀ ಎಕ್ವಿಸಿಷನ್, ಸಮ್ ಅಮೌಂಟ್ ಮೇ ಬಿ ಪೋಸ್ಟ್ ಎಕ್ವಿಸಿಷನ್ ಅಲ್ವಾ? ಎಕ್ವಿಸಿಷನ್ನ ಮೊದಲನೇ ಅಮೌಂಟ್ ಇದೆ, ಎಕ್ವಿಸಿಷನ್ನ ನಂತರದ ಅಮೌಂಟ್ ಬ್ಯಾಲೆನ್ಸ್ ಶೀಟಲ್ಲಿ ಇರ್ಬೋದು. ಕ್ಲಿಯರ್ ಆಯ್ತಲ್ಲ? ಅದು ಕ್ಲಿಯರ್ ಆಗಿ ನಮಗೆ ಕೊಟ್ಟರೆ ಮಾತ್ರ ನಮಗೆ ಡಿವೈಡ್ ಮಾಡಲಿಕ್ಕೆ ಆಗುತ್ತೆ. ಈಗ ಈ ವರ್ಷದ್ದು 2014 ಅಮೌಂಟ್ ಎಷ್ಟು ಅಂತ ಕೊಟ್ಟರೆ ಅದರಲ್ಲಿ ನಾವೇನು ಮಾಡ್ಬೋದು? 1/7/2014 ಡೇಟ್ ಇಟ್ಟು ಅದರ ಮೊದಲನೇದೆಷ್ಟು ಅದರ ನಂತರದೆಷ್ಟು ಅಂತ ಕ್ಯಾಲ್ಕುಲೇಟ್ ಮಾಡ್ಬೋದು. ಅದು ಕೊಡಲಿಲ್ಲ ಅಂದರೆ ನಾವೇನು ಮಾಡಬೇಕು? ಅದನ್ನೆಲ್ಲವನ್ನು ಪ್ರೀ ಎಕ್ವಿಸಿಷನ್ ಆಗಿ ತೆಗಿಬೇಕು. ಅರ್ಥ ಆಯ್ತಲ್ವಾ? ಈಗ ಡೇಟ್ ಕೊಡ್ತಾರೆ 2014ನ ಪ್ರಾಫಿಟ್ ಇಷ್ಟು ಅಥವಾ 2014ನ ರಿಸರ್ವ್ ಇಷ್ಟು ಅಂತ ಕೊಟ್ಟರೆ ವಿ ಕ್ಯಾನ್ ಡಿವೈಡ್ ಇಟ್ ಇಂಟು 2 ಪಾರ್ಟ್ಸ್ ಅಲ್ವಾ? 2 ಪ್ರೀ ಎಕ್ವಿಸಿಷನ್ ಮತ್ತು ಪೋಸ್ಟ್ ಎಕ್ವಿಸಿಷನ್ ಅಂತ ಡಿವೈಡ್ ಮಾಡ್ಬೋದು. ಹಾಗೆ ಕೊಡಲಿಲ್ಲ ಅಂದರೆ ವಿ ಕೆನಾಟ್, ಯಾಕೆಂದರೆ ಓಲ್ಡ್ ಇರ್ತದೆ, ಪಾಸ್ಟ್ ಕಳೆದ ವರ್ಷದ ಅದರ ಮೊದಲನೇ ವರ್ಷದಲ್ಲಿ ಇರ್ತದೆ. ಅದು ಯಾವುದು, ಇದು ಯಾವುದು, ಈ ವರ್ಷದ ಯಾವುದು ಅಂತ ಗೊತ್ತಾಗೋದಿಲ್ಲ. ಸೊ ಆ ಪಾಯಿಂಟ್ ನೆನಪಿಡಿ ಈಗ ಹೇಳಿದ್ದು. ನೆಕ್ಸ್ಟ್ ಒನ್, ಆಫ್ ದ ಡೆಟಾರ್ಸ್ ಆಫ್ ವೈ ಲಿಮಿಟೆಡ್ rupees 6,000 ಈಸ್ ಓವಿಂಗ್ ಬೈ ಎಕ್ಸ್ ಲಿಮಿಟೆಡ್. ಅಂದರೆ ಡೆಟಾರ್ಸ್ ವೈ ಲಿಮಿಟೆಡ್ನ ಡೆಟಾರ್ಸಲ್ಲಿ 6,000 rupees ಇಂಟರ್ ಕಂಪನಿ ಡೆಟಾರ್ಸ್. ಅದು ಅಂದರೆ ಸರಿ ಅರ್ಥ ಮಾಡಬೇಕು. ವೈ ಲಿಮಿಟೆಡ್ನ ಡೆಟಾರ್ಸ್ ಅಂದರೆ ಎಕ್ಸ್ ಲಿಮಿಟೆಡ್ನ ಏನಾಗ್ತದೆ? ಅದು ಇಂಟರ್ ಕಂಪನಿ ಆಗುವಾಗ ಇಂಟರ್ ಕಂಪನಿ
ಡೆಟಾರ್ಸ್ ಇದೆ. ಯಾವ ಕಂಪನಿಯಲ್ಲಿ ಇರೋದು ಇಂಟರ್ ಕಂಪನಿ ಡೆಟಾರ್ಸ್? ವೈ ಲಿಮಿಟೆಡ್ ಅಲ್ಲಿ. ಅರ್ಥ ಆಯ್ತಾ? ವೈ ಲಿಮಿಟೆಡ್ ಈಸ್ ಹ್ಯಾವಿಂಗ್ ಎ ಇಂಟರ್ ಕಂಪನಿ ಡೆಟಾರ್ಸ್ 6,000 rupees. It means it is inter company creditors in X limited. ಅರ್ಥ ಆಯ್ತಲ್ವಾ? ಅದು ಎರಡು ಕಡೆ ಇರ್ತದೆ, ಒಂದು ಕಡೆದು ಮಾತ್ರ ಇಲ್ಲಿ ಕೊಟ್ಟಿರ್ತಾರೆ. ವಿ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ದ ಅದರ್ ಪಾರ್ಟ್. ಓಕೆ, ಇನ್ ರೆಸ್ಪೆಕ್ಟ್ ಆಫ್ ದ ಗುಡ್ ಸಪ್ಲೈ. ನೆಕ್ಸ್ಟ್ ಪ್ರಿಪೇರ್ ಕನ್ಸಾಲಿಡೇಟೆಡ್ ಬ್ಯಾಲೆನ್ಸ್ ಶೀಟ್. ಕನ್ಸಾಲಿಡೇಟೆಡ್ ಬ್ಯಾಲೆನ್ಸ್ ಶೀಟ್ ಮಾಡಲಿಕ್ಕೆ ಹೇಳಿದ್ದಾರೆ. ಫಸ್ಟಿಗೆ ನಾವು ಮೆಜಾರಿಟಿ ಶೇರ್ ಮೈನಾರಿಟಿ ಶೇರನ್ನು ಕ್ಯಾಲ್ಕುಲೇಟ್ ಮಾಡಿದ ನಂತರ ಬ್ಯಾಲೆನ್ಸ್ ಶೀಟಿಗೆ ಹೋಗುವ. ಓಕೆ, ಫಸ್ಟಿಗೆ ಮೆಜಾರಿಟಿ ಶೇರ್ ಟೋಟಲ್ ಶೇರ್ ಆಫ್ the total number of shares of total number of shares of Y limited ಎಷ್ಟು? 50,000 divided by 100 ಎಷ್ಟಾಗ್ತದೆ? 500 shares. ಏನಾಯ್ತಲ್ಲ? ಅರ್ಥಾಯ್ತಾ? ನೆಕ್ಸ್ಟ್ shares held by Y limited, X limited. Shares held by X limited. Y limited ಅಲ್ಲಿ X limited ಇರುವ ಶೇರ್ ಅರ್ಥಾಯ್ತಲ್ವಾ? ಎಷ್ಟು? 300 shares. So majority share ಎಷ್ಟಾಗ್ತದೆ? 300 divided by 500 means 3 divided by 5. Clear ಆಯ್ತಲ್ಲ? ಮೈನಾರಿಟಿ ಶೇರ್ ಎಷ್ಟಾಗ್ತದೆ? 200 divided by 500. 2 divided by 5. ಇದು ಫಸ್ಟಿಗೆ ಗೊತ್ತಿರಬೇಕು, ಇದನ್ನು ಕ್ಯಾಲ್ಕುಲೇಟ್ ಮಾಡಬೇಕು. ಟೆಕ್ಸ್ಟ್ ಬುಕ್ಕಲ್ಲೆಲ್ಲ ಈ ಕ್ಯಾಲ್ಕುಲೇಷನ್ ಮಾಡಿ ತೋರಿಸೋದಿಲ್ಲ ನಿಮಗೆ, ಬಟ್ ವಿ ಶುಡ್ ನೋ ದಿಸ್. ಆಯ್ತಾ? ಎಸ್. ನೆಕ್ಸ್ಟ್ ಈಗ ಲೆಟ್ ಅಸ್ ಮೂವ್ ಸ್ಟೆಪ್ ಬೈ ಸ್ಟೆಪ್ ಆಗಿ ವರ್ಕೌಟ್ ಮಾಡ್ತಾ ಹೋಗುವ. ನಂಬರ್ 1 ಏನು? ವಾಟ್ ಇಸ್ ದ ನಂಬರ್ 1? ಪ್ರೀ ಅಕ್ವಿಸಿಷನ್ ಆ್ಯಂಡ್ ಪೋಸ್ಟ್ ಅಕ್ವಿಸಿಷನ್ ರಿಸರ್ವ್. ಫಸ್ಟಿಗೆ ಏನು ಮಾಡುವ? ಪ್ರೀ ಅಕ್ವಿಸಿಷನ್ reserve. Pre-acquisition reserve. How much is pre-acquisition reserve in the problem? And how much is post-acquisition reserve? Really, what we should know is, in the problem, in the balance sheet of Y limited, reserve is 10,000. Hello? Reserve is 10,000. Is it pre-acquisition or post-acquisition? ಹೇಗೆ ಕಂಡುಹಿಡಿಯುವುದು? We can treat the whole amount as pre-acquisition because ಅದರಲ್ಲಿ current year reserve ಎಷ್ಟಂತ ಕೊಟ್ಟಿದ್ದಾರಾ? No. Current year's reserve amount is not given in this problem. Current year reserve ಕೊಟ್ಟರೆ ಏನು ಮಾಡ್ಬೋದು? ಅಲ್ಲಿ ಡೇಟ್ ಆಫ್ ಅಕ್ವಿಸಿಷನ್ July 1 ಅಂತ ಹೇಳುವಾಗ 6 month pre-acquisition, 6 month post-acquisition ಅಂತ ಡಿವೈಡ್ ಮಾಡ್ಬೋದು ಅಲ್ವಾ? ಬಟ್ ಹಿಯರ್ ಇಟ್ ಈಸ್ ಗಿವನ್ ಟೋಟಲ್ ರಿಸರ್ವ್ ಇಸ್ 10,000. ಅದು ಎಷ್ಟೋ ವರ್ಷದಿಂದ ಕ್ಯಾರಿ ಫಾರ್ವರ್ಡ್ ಆಗಿ ಬರ್ತಾ ಇರ್ಬೋದು. ಅದರಲ್ಲಿ ಕರೆಂಟ್ ಇಯರ್ ಎಷ್ಟು ಅಂತ ಗೊತ್ತಿಲ್ಲ ನಮಗೆ. ಸೊ ವಿ ಕ್ಯಾನ್ ಟ್ರೀಟ್ ದ ಫುಲ್ ಅಮೌಂಟ್ ಆಸ್ ಪ್ರೀ-ಅಕ್ವಿಸಿಷನ್. ಫುಲ್ ಅಮೌಂಟ್ ಅನ್ನು ಏನು ಮಾಡ್ಬೋದು ನಾವು? ಪ್ರೀ-ಅಕ್ವಿಸಿಷನ್ ರಿಸರ್ವ್ ಆಗಿ ತೆಗಿಬೋದು. ಹಾಗಾದ್ರೆ ಪ್ರೀ-ಅಕ್ವಿಸಿಷನ್ ರಿಸರ್ವ್ ಎಷ್ಟು? Rupees 10,000. This is
ಕ್ಲಿಯರ್ ಆಯ್ತಲ್ಲ. ನಂಬರ್ 2, ಪ್ರೀ ಅಕ್ವಿಸಿಷನ್ ಪ್ರಾಫಿಟ್ should be calculated. ಇದನ್ನು ಕ್ಯಾಲ್ಕುಲೇಟ್ ಮಾಡಬೇಕಾದ್ರೆ let us calculate this. ಇದರ ಕ್ಯಾಲ್ಕುಲೇಷನ್ ಮಾಡುವ. ಇಲ್ಲಿ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್, see the balance sheet. ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅಂತ ಬ್ಯಾಲೆನ್ಸ್ ಶೀಟ್ ಅಲ್ಲಿ ಇದೆ. ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅಲ್ಲಿ 2 items are there. There are 2 items in profit and loss account. Which are the 2 items? First one, 1/1/2014. Innondu profit for rupees for the year 2014. So on 1/1/2014 we have profit of rupees 20,000. Adantu ಯಾವ ಪ್ರಾಫಿಟ್ ಆಗ್ತದೆ ಅದು? That is completely pre-acquisition. Date of acquisition ಯಾವಾಗ? Date of acquisition ಸರಿ ಗಮನಿಸಿ 1/7/2014 ಅಲ್ವಾ? ಇದರ ಮೊದಲಿನ ಡೇಟ್ ನಲ್ಲಿ ಏನಿತ್ತು ಅದೆಲ್ಲ pre-acquisition. ಹಾಗಾಗಿ 1/1/2014 ನ ಪ್ರಾಫಿಟ್ is pre-acquisition. ಅದನ್ನು ಫಸ್ಟ್ ಬರಿ ಪ್ರಾಫಿಟ್ at the beginning. Profit on at the beginning ಅಂತ ಬರೀಬಹುದು ಅಥವಾ on 1/1/2014 ಅಂತ ಬರೀಬಹುದು. rupees 20,000. Clear ಅಲ್ಲ? Now profit for the year. What is the profit for the year? 25,000. In this profit there is pre-acquisition as well as post-acquisition. How much is pre-acquisition? See here. Date of acquisition is 1/7/2014. Hello, 1/7/2014 ಏನು? Date of acquisition 1/7/2014. So balance sheet date ಯಾವಾಗ? 31/12/2014. So from this is the date of acquisition. Clear ಅರ್ಥ ಮಾಡಬೇಕು. ಈ ಡೇಟ್ ಇಂದ ಈ ಡೇಟ್ ವರೆಗೆ ಇರುವಂತದ್ದು ಪೋಸ್ಟ್ ಎಕ್ವಿಸಿಷನ್. ಎಕ್ವಿಸಿಷನ್ ಆದ ನಂತರ ಅಲ್ವಾ? ಅರ್ಥ ಆಯ್ತಲ್ವಾ? 1/7/2014 ಇಂದ 31st December 2014 ವರೆಗೆ ಎಕ್ವಿಸಿಷನ್ ಆದ ನಂತರದ ಡೇಟ್ ಅದು. How many months are there? 6 months. ಅಲ್ವಾ? ಕ್ಲಿಯರ್ ಆಯ್ತಾ? ಕ್ಲಿಯರ್. ಸೊ ಇನ್ನೆಷ್ಟು ಉಳಿಯುವುದು? 6 months. Remaining 6 months ಅಲ್ವಾ? ಸೊ ಹಾಗಾಗಿ 6 months is pre-acquisition, 6 months is post-acquisition. ಸೊ ಇಲ್ಲಿ ಹಾಗಾದ್ರೆ ಏನು ಬರೀಬೇಕು? ಅರ್ಥ ಬರ್ತದಲ್ವಾ? half of current year profit ಅಂದ್ರೆ 6 months ಅಥವಾ 6 months ಅಂತ ಬರೀಬಹುದು. ಹಾಗೆ ಬರೆದು ಸೇಮ್ 25,000 into 6 divided by 12 ಅಂತ ಬರೀ. ಕ್ಲಿಯರ್ ಆಗಿದೆ. ಸೊ 12,500 ಟೋಟಲ್ 32,500. ಇಲ್ಲಿ ಬೇಕಾದ್ರೆ ಬ್ರಾಕೆಟ್ ಅಲ್ಲಿ ಬರೀರಿ ಕ್ಯಾಪಿಟಲ್ ರಿಸರ್ವ್ ಅಂತ ಅಲ್ಲಿಗೆ. ಇದೇನಾಗ್ತದೆ? ಕ್ಯಾಪಿಟಲ್ ಏನು? ಕ್ಯಾಪಿಟಲ್ ಪ್ರಾಫಿಟ್. ಕ್ಯಾಪಿಟಲ್ ರಿಸರ್ವ್, ಕ್ಯಾಪಿಟಲ್ ಪ್ರಾಫಿಟ್. ಇನ್ನು ಇದರಲ್ಲಿ ಪೋಸ್ಟ್ ಎಕ್ವಿಸಿಷನ್ ಆಯಿತು, ಪ್ರೀ ಎಕ್ವಿಸಿಷನ್ ಆಯಿತು. ಇದರಲ್ಲಿ ಇನ್ನೊಂದು ಕ್ಯಾಲ್ಕುಲೇಟ್ ಮಾಡಬೇಕು. ಇನ್ನೊಂದನ್ನು ಕ್ಯಾಲ್ಕುಲೇಟ್ ಮಾಡಬೇಕು. ಪ್ರೀ ಎಕ್ವಿಸಿಷನ್ ಆಯಿತು, ಇನ್ಯಾವುದು? ಪೋಸ್ಟ್ ಎಕ್ವಿಸಿಷನ್ profit. How much is that? Half of ಇಲ್ಲಿ ಬೇಕಾದ್ರೆ ಬರೀ ನಂಬರ್ 1 ಇಲ್ಲಿ ನಂಬರ್ 2 ಅಂತ ಬರೀರಿ. ಕ್ಲಿಯರ್ ಆಗಲಿಕ್ಕೆ ಕನ್ಫ್ಯೂಸ್ ಆಗದೆ. half of current year profit. How much is that? 25,000 into
6 by 12, 12,500. This is revenue profit. This is revenue profit. ಯಾವಾಗಲೂ ಪೋಸ್ಟ್ ಎಕ್ವಿಸಿಷನ್ ಐಟಮ್ ಬಂದರೆ ರೆವಿನ್ಯೂ ಪ್ರಾಫಿಟ್ ಆಗ್ತದೆ. ಅದು ಈ ವರ್ಷ ನಮ್ಮ ಬ್ಯಾಲೆನ್ಸ್ ಶೀಟ್ಗೆ ಹೋಗ್ತದೆ. ರೆವಿನ್ಯೂ ಪ್ರಾಫಿಟ್ ಇದ್ರೆ ಎಲ್ಲಿಗೆ ಹೋಗ್ತದೆ? ಬ್ಯಾಲೆನ್ಸ್ ಶೀಟಿಗೆ ಹೋಗ್ತದೆ ಸಪರೇಟ್ ಆಗಿ. ಕ್ಲಿಯರ್ ಆಯ್ತಲ್ಲ? ಇನ್ನೇನು ಕ್ಯಾಲ್ಕುಲೇಟ್ ಮಾಡಬೇಕು ಹೇಳಿ? ವಾಟ್ ಇಸ್ ದ ನೆಕ್ಸ್ಟ್ ಸ್ಟೆಪ್? ನೆಕ್ಸ್ಟ್ ಸ್ಟೆಪ್ ಏನು? ಮೈನಾರಿಟಿ ಇಂಟ್ರೆಸ್ಟ್ ಅಲ್ವಾ? ಮೈನಾರಿಟಿ ಇಂಟ್ರೆಸ್ಟ್ ಕ್ಯಾಲ್ಕುಲೇಟ್ ಮಾಡೋದು. ಹೆಡಿಂಗ್ ಬರೀರಿ. ಥರ್ಡ್ ಪಾಯಿಂಟ್, ಕ್ಯಾಲ್ಕುಲೇಷನ್ ಆಫ್ ಮೈನಾರಿಟಿ ಇಂಟ್ರೆಸ್ಟ್. Calculation of minority interest. What is the method? Here, ಹೇಗೆ ಮಾಡಬೇಕು? Minority share how much? Minority share 2 by 5. ಹಾಗಾದ್ರೆ 2 by 5 share in the share capital, 2 by 5 share in the total reserve, 2 by 5 share in the total profit. ಅಷ್ಟು ಮಾಡಿ. Very good. 2 by 5 share in share capital. ಇದೆಲ್ಲ ಸಬ್ಸಿಡಿಯರಿ ಕಂಪನಿ ಏನಾಗ್ತದಲ್ಲ. ಸೊ 50,000 into 2 by 5, 20,000, 2 by 5 sharing total profit, total reserve ತೆಗಿವಾ, total reserve 10,000 into 2 by 5, 4,000. Next 2 by 5 sharing total profits ಎಷ್ಟು ಬರ್ತದೆ? ಟೋಟಲ್ ಪ್ರಾಫಿಟ್ ಎಷ್ಟು? 20,000 ಮತ್ತು 25,000 ಎರಡು ಒಟ್ಟಿಗೆ ಸಿಗಿದೆ. ಟೋಟಲ್ ಪ್ರಾಫಿಟ್ ಅಂತ ಹೇಳುವಾಗ 20,000 into 25,000, 45,000 into half, 2 by 5, 45,000 into 45,000 into 2 by 5 rupees 18,000, 42,000 is the minority interest. Clear ಆಯ್ತಲ್ಲ? Next, fourth point is calculation of minority ಅಂದರೆ majority interest. Calculation of majority interest. Majority interest. Majority interest we should have, generally we have 5 items. ಅದರಲ್ಲಿ 4 items. ಯಾವ
Similarly, majority share. How much is the majority share? 3 by 5. So 3 by 5 share in the share capital. Number 1. Number 2, 3 by 5 share in the pre-acquisition reserve. Post-acquisition reserve nil. ಹಾಗಾಗಿ ಬೇಡ. Next 3 by 5 share in the pre-acquisition profit. This one. Next 3 by 5 share in the post-acquisition profit. ಇಷ್ಟನ್ನ ಕ್ಯಾಲ್ಕುಲೇಟ್ ಮಾಡಿ. ಬರೀ ಮಾಡಿ. ಫಸ್ಟಿಗೆ ಎ 3 by 5 share in share capital. So it is 50,000 into 3 by 5 30,000. ಏನು ಬರೀಬೇಕು ಬ್ರಾಕೆಟ್ ಅಲ್ಲಿ? set off against investment. Set off against investment ಅಂತ ಬರೀರಿ. ಅರ್ಥ ಆಯ್ತಲ್ಲ? ನಂಬರ್ 2, 3 by 5 sharing, 3 by 5 sharing ಯಾವುದು? Pre-acquisition reserve. Means 10,000 into 3 by 5. So rupees 6,000. 6,000. ಇಲ್ಲಿ ಬ್ರಾಕೆಟ್ ಅಲ್ಲಿ ಬರೀರಿ ಕ್ಯಾಪಿಟಲ್ ರಿಸರ್ವ್. ನೀವು ಅಲ್ಲಿ ಬರ್ತದ ಕಟ್ ಮಾಡಿದ್ದೀರಿ ಬೇಡ, ಇಲ್ಲಿ ಬರ್ತಿದ್ದೀರಲ್ಲ, ಇಲ್ಲಿ ಮತ್ತೆ ಇಲ್ಲಿ ಬರ್ತದೆ ಅದನ್ನು ಕಟ್ ಮಾಡಿ. ಓಕೆ, ಇಲ್ಲಿ ಬರ್ತದೆ ಸ್ವಲ್ಪ, ಇಲ್ಲಿ ಕ್ಯಾಪಿಟಲ್ ರಿಸರ್ವ್ ಅಂತ ಬರ್ತಲ್ಲ ಪಾಯಿಂಟ್ ನಂಬರ್ 1 ಅಲ್ಲಿ, ಮತ್ತೆ ಇಲ್ಲಿ ಕ್ಯಾಪಿಟಲ್ ರಿಸರ್ವ್ ಮತ್ತೆ ಇಲ್ಲಿ ರೆವಿನ್ಯೂ ಟಾಪ್ ಅದನ್ನು ಕಟ್ ಮಾಡಿ. ಓಕೆ, ಅಲ್ಲೇ ಬರ್ತದೆ. ನೆಕ್ಸ್ಟ್ ಥರ್ಡ್ ಒನ್ 3 by 5 sharing. ನೋಡಿ ಇಲ್ಲಿ ಇಲ್ಲ, ಹಾಗಾಗಿ ಪ್ರೀ ಅಕ್ವಿಸಿಷನ್ ಪ್ರಾಫಿಟ್. How much is the pre-acquisition profit? 32,500 into 3 by 5. ಎಷ್ಟು ಬರ್ತದೆ? Do the calculation. 19,500 and write within bracket capital profit ಅಥವಾ ಕ್ಯಾಪಿಟಲ್ ರಿಸರ್ವ್ ಅಂತ ಬರೆದರೂ ಆಗ್ತದೆ. ಕ್ಯಾಪಿಟಲ್ ಪ್ರಾಫಿಟ್. ನೆಕ್ಸ್ಟ್ ಡಿ. ವಾಟ್ ಈಸ್ ಡಿ? ಡಿ ಅಲ್ಲಿ 3 by 5 sharing, 3 by 5 sharing, post acquisition profit. Post acquisition profit, that is 12,500 into 3 by 5. ಎಷ್ಟು ಬರ್ತದೆ? 12,500 into 3 by 5 rupees 7,500. revenue profit. ಈ ಅಮೌಂಟ್ ಬ್ಯಾಲೆನ್ಸ್ ಶೀಟಿಗೆ ಹೋಗ್ಬೇಕು. ಅರ್ಥ ಆಯ್ತಲ್ಲ? ಈ ರೆವಿನ್ಯೂ ಪ್ರಾಫಿಟ್
ಐಟಮ್ ಇದೆಯಲ್ಲ ಬ್ಯಾಲೆನ್ಸ್ ಶೀಟ್ ಹೋಗ್ತದೆ. ಓಕೆ, ಕ್ಲಿಯರ್ ಆಯ್ತಲ್ಲ ಈಗ? ಇನ್ನು ನೆಕ್ಸ್ಟ್ ಏನು ಕ್ಯಾಲ್ಕುಲೇಟ್ ಮಾಡಬೇಕು ಇಲ್ಲಿ? ಅರ್ಥ ಆಯ್ತಲ್ಲ ಇದು? ಎಸ್, ಫಿಫ್ತ್ ಒನ್, calculation of cost of control, cost of investment minus paid up value. Right. This is cost of investment. What is the cost of investment? We have already calculated majority salary ಅಂತ ಹೇಳಿ 30,000 ಅಂತ. ಅದೇ ಅಥವಾ ಏನು ಮಾಡ್ಬೋದು ನೀವು? ಕಾಸ್ಟ್ ಆಫ್ ಇನ್ವೆಸ್ಟ್ಮೆಂಟ್ ಇಲ್ಲಿ ಕೊಟ್ಟಿದ್ದಾರೆ, ಬ್ಯಾಲೆನ್ಸ್ ಶೀಟ್ ಅಲ್ಲಿ ಕೊಟ್ಟಿದ್ದಾರೆ, ಎಕ್ಸ್ ಲಿಮಿಟೆಡ್ ಪೇಡ್ ಅಪ್ ವ್ಯಾಲ್ಯೂ ಅಲ್ಲಿ ಎಕ್ಸ್ ಲಿಮಿಟೆಡ್ ಎಷ್ಟಿದೆ ಕಾಸ್ಟ್ ಆಫ್ ಇನ್ವೆಸ್ಟ್ಮೆಂಟ್? 300 shares in Y Limited ಅಂತಿದೆಯಲ್ಲ, how much is that? Rupees 65,000. ಆ 65,000 ತೆಗಿ. ಸೊ ಇನ್ವೆಸ್ಟ್ಮೆಂಟ್ ಅಂತ ಹೋಲ್ಡಿಂಗ್ ಕಂಪನಿ ಅದೊಂದು ಮಾತ್ರ ನಾನು ಹೇಳಿದೆ. ಇಷ್ಟು ಕ್ಯಾಲ್ಕುಲೇಷನ್ ಅಲ್ಲಿ ಹೋಲ್ಡಿಂಗ್ ಕಂಪನಿ ಐಟಮ್ ತೆಗಿಲಿಕ್ಕೆ ಅದೊಂದೇ, ಬೇರೆಲ್ಲ ಸಬ್ಸಿಡರಿ ಕಂಪನಿಯಲ್ಲಿ ತೆಗಿಲಿಕ್ಕೆ. ದಿಸ್ ಇಸ್ ದ ಓನ್ಲಿ ಪ್ಲೇಸ್ ವೇರ್ ವಿ ಟೇಕ್ ಐಟಮ್ ಫ್ರಮ್ ದ ಹೋಲ್ಡಿಂಗ್ ಕಂಪನಿ. ದಟ್ ಈಸ್ rupees 65,000 less paid up value. Paid up value majority share ಗೆ ಕ್ಯಾಲ್ಕುಲೇಟ್ ಮಾಡಬೇಕು. ಎಷ್ಟು? rupees 30,000 ಅಥವಾ 50,000 into 3 ಇದೆ 3/5 this amount. 50,000 3/5 ಮಾಡಿದ್ರೆ ಅದುವೇ ಅದನ್ನ ಇಲ್ಲಿ ಕರೀಬಹುದು 50,000 into 3/5, that is 30,000. So goodwill amount is 35,000. Goodwill amount is rupees 35,000. Clear ಆಯ್ತಲ್ಲ? ನೆಕ್ಸ್ಟ್ ಏನು ಮಾಡಬೇಕು? ಸೆಟ್ ಆಫ್ ಮಾಡಬೇಕು. Next we have to set off capital reserve against investment. Point number 6 alva. Set off capital reserve against investment. See, we have already calculated. ಈಗ ನಾವು ಕ್ಯಾಲ್ಕುಲೇಟ್ ಮಾಡಿದ್ದೇವಲ್ಲ, ಅದರಲ್ಲಿ ಕ್ಯಾಪಿಟಲ್ ರಿಸರ್ವ್ ಇದೆ. ಎಲ್ಲಿದೆ ಕ್ಯಾಪಿಟಲ್ ರಿಸರ್ವ್ ನೋಡಿ? ಒನ್ ಇಸ್ ದಿಸ್ ಒನ್, ಇದೊಂದು ಕ್ಯಾಪಿಟಲ್ ರಿಸರ್ವ್. ನೆಕ್ಸ್ಟ್ ಒನ್ ದಿಸ್ 6,000 and 19,500. ಈ ಎರಡು ಅಮೌಂಟ್ ಏನಾಗಿದೆ? ಕ್ಯಾಪಿಟಲ್ ರಿಸರ್ವ್. ಆ ಎರಡು ಅಮೌಂಟ್ ಅನ್ನು ತೆಗೆದು ಇಲ್ಲಿ ಬರೀಬೇಕು. 6,000 ಮತ್ತು ಎಷ್ಟು? 6,000 plus 19,500 ಅದನ್ನು ಬರೀ. ಟೋಟಲ್ ಕ್ಯಾಪಿಟಲ್ ರಿಸರ್ವ್ 6,000 plus 19,500 ಟೋಟಲ್ ಮಾಡಿ 25,500 rupees. ಇದರಿಂದ ಏನು ಮಾಡಬೇಕಂದ್ರೆ, ಈಗ ನಾವು ಕ್ಯಾಲ್ಕುಲೇಟ್ ಮಾಡಿದ ಗುಡ್ವಿಲ್ ಪಾಯಿಂಟ್ ನಂಬರ್ 5 ಅಲ್ಲಿ ಜಸ್ಟ್ ನಾವು ವಿ ಹ್ಯಾವ್ ಕ್ಯಾಲ್ಕುಲೇಟೆಡ್ ಗುಡ್ವಿಲ್ ಅಲ್ವಾ? ಆ ಗುಡ್ವಿಲ್ ಅನ್ನು ಅದರಿಂದ ಮೈನಸ್ ಮಾಡಬೇಕು. ಆಗ ಎಷ್ಟು ಸಿಗ್ತದೆ ನೋಡಿ? ಮೈನಸ್ ಗುಡ್ವಿಲ್. ಗುಡ್ವಿಲ್ ಜಸ್ಟ್ ನಾವು ವಿ ಹ್ಯಾವ್ ಕ್ಯಾಲ್ಕುಲೇಟೆಡ್. ಎಷ್ಟಿದೆ ಅಲ್ಲಿ ಕ್ಯಾಲ್ಕುಲೇಟ್ ಮಾಡಿದ ಈಗ? rupees 35,000. ಈಗ ಏನಾಗ್ತದೆ ಇದು?
ಈಗ ಮೈನಸ್ ಮಾಡಬೇಕಾದ್ರೆ ಇದನ್ನ ಇಲ್ಲಿಂದ ಮೈನಸ್ ಮಾಡಬೇಕಲ್ವಾ. ಸಾಮಾನ್ಯವಾಗಿ ನಾವು ಪ್ರೊಸೀಜರ್ ರಿಸರ್ವ್ ಫಸ್ಟ್ ಬರೆದು ಮತ್ತೆ ಇದನ್ನು ಬರೀತೇವೆ. ಆದರೆ ಇದನ್ನ ನೇರ ಆಪೋಸಿಟ್ ಬರೀಬಹುದು. ಏನಿಲ್ಲ, ಗುಡ್ವಿಲ್ ಮೈನಸ್ ಕ್ಯಾಪಿಟಲ್ ರಿಸರ್ವ್ ಅಂತ ಬರೀಬಹುದು, ಗುಡ್ವಿಲ್ ಅಮೌಂಟ್ ಜಾಸ್ತಿ ಇದ್ರೆ. ಅರ್ಥ ಆಯ್ತಲ್ಲ. ಈಗ ಬರೆದ್ರೆ ಈಗ ಏನಾಗ್ತದೆ ಅಮೌಂಟ್ 9500. ದಿಸ್ ಈಸ್ ಮೈನಸ್ ಫಿಗರ್, ನೆಗೆಟಿವ್ ಫಿಗರ್ ಬರ್ತದೆ. ನೆಗೆಟಿವ್ ಬರೀಬೇಡಿ, 9500 ಅಂತ ಬರೀ. ಹೆಸರು ಚೇಂಜ್ ಮಾಡಿದ್ರೆ ಆಯ್ತು ಅಷ್ಟೇ. ಏನು ಮಾಡಬೇಕಿದು? ವಿಚ್ ಅಮೌಂಟ್ ಈಸ್ ಗುಡ್? ಬಿಗ್ ಅಮೌಂಟ್ ಇಯರ್ ಗುಡ್ವಿಲ್. ಹಾಗಾಗಿ ದಿಸ್ ಬಿಕಮ್ಸ್ ಗುಡ್ವಿಲ್. ಕ್ಯಾಪಿಟಲ್ ರಿಸರ್ವ್ ಅಲ್ಲ, ಲಾಸ್ಟ್ ಇಷ್ಟರವರೆಗೆ ಮಾಡಿದ ಅರೌಂಡ್ 4 ಪ್ರಾಬ್ಲಮ್ಸ್ ಹ್ಯಾವ್ ವರ್ಕ್ಡ್ ಔಟ್. ಆಲ್ ದ ಪ್ರಾಬ್ಲಮ್ಸ್ ವಿ ಗಾಟ್ capital reserve, net capital reserve, isn't it? But in this problem we are getting goodwill. Net goodwill ಸಿಗ್ತದೆ. net ಅಂತ ಬೇಕಾದ್ರೆ ಬರೀಬಹುದು. So goodwill ಬಂದ್ರೆ ಸಾಕು. This is what we will record it in the balance sheet. Balance sheet record ಮಾಡೋದು ನೋಡಿ. So this till now we have worked out in the last problem also same procedure. Now we have one more item in this problem. ಇದರಲ್ಲಿ ಒಂದು ಎಕ್ಸ್ಟ್ರಾ ಐಟಮ್ ಇದೆ. ಏನದು ಹೇಳಿ? ಇಂಟರ್ ಕಂಪನಿ ಡೀಲಿಂಗ್ಸ್. Intercompany dealings. Seventh one. Elimination of intercompany dealings. Intercompany dealings. Elimination of intercompany dealings. So how to do this? ಇದೇನು ಮಾಡಬೇಕಂದ್ರೆ, ವಾಟ್ ಈಸ್ ದ ಪಾಯಿಂಟ್ ಇನ್ ದ ಕ್ವಶನ್? ಹಾಗೆ ಹೇಳಿದೆ, ಕ್ವಶನ್ ನೋಡಿ ಒಮ್ಮೆ. ಆಫ್ ದ ಡೆಟಾಸ್, look at the question. Of the debtors of Y Limited, rupees 6000 is owing by Y Limited, X Limited. 6000 is owing by X Limited. ಹಾಗಾಗಿ Y ಲಿಮಿಟೆಡ್ನ ಡೆಟಾಸ್, ಎಕ್ಸ್ ಲಿಮಿಟೆಡ್ನ ಕ್ರೆಡಿಟರ್ಸ್, ಅದೆರಡು ಏನಾಗಿದೆ ಇಂಟರ್ ಕಂಪನಿ. ಅದೇ ಎರಡರಿಂದಲೂ 6000 ಮೈನಸ್ ಮಾಡಬೇಕಷ್ಟೇ. ಅರ್ಥ ಆಯ್ತಲ್ವಾ? ಎಲಿಮಿನೇಷನ್ ಮಾಡೋದಂದ್ರೆ ವಿ ಹ್ಯಾವ್ ಟು ಡಿಡಕ್ಟ್ ದಿಸ್ 6000 ಫ್ರಮ್ ಬೋತ್ ಡೆಟಾರ್ಸ್ ಅಂಡ್ ಕ್ರೆಡಿಟರ್ಸ್. ಹೇಗೆ ಬರೆಯೋದು ಈಗ ನೋಡಿ. ಡೆಟಾರ್ಸ್ ಫಸ್ಟಿಗೆ ಕ್ರೆಡಿಟರ್ಸ್ ಬರೆಯುವ. 65,000 ಪ್ಲಸ್ 30,000 ಬರೆಯುವ. ಇಲ್ಲಿ ಬರೀ creditors of X Limited, creditors of first ಗೆ debtor ಬರೆಯಬಹುದು. ಈ ಸಮಸ್ಯೆ ಇಲ್ಲ. How much is that? 65,000 and 30,000. ಎಷ್ಟು ಬಂತು? 95,000. ಇದರಿಂದ ಏನು ಮಾಡಬೇಕು? ಲೆಸ್ intercompany ಕ್ರೆಡಿಟರ್ ಅಥವಾ ಡೀಲಿಂಗ್ ಅಂತ ಬರೆದ್ರು ಸಾಕು. 6000 ಎಷ್ಟಾಯಿತು? 89,000. ಕ್ಲಿಯರ್ ಆಯ್ತಲ್ಲ? ಇದೇ ರೀತಿ ಡೆಟಾರ್ಸಿಗೂ ಹೇಗೆ ಬರೀರಿ ಇಂಟರ್ ಕಂಪನಿ ಅಂತ. ಏನು ಇಲ್ಲಿ ಬರೀತೇನೆ. debtors of X Limited, debtors of Y Limited. ಎಷ್ಟಿದೆ? ಅಮೌಂಟ್ ಇಸ್ 10,000 and 40,000. ಟೋಟಲ್ 50,000 ಮೈನಸ್ ಇಂಟರ್ ಕಂಪನಿ ಅಂತ ಬರೆದ್ರೆ ಸಾಕು. ಡೆಟಾರ್ಸ್ ಅಂತ ಬರೀಬಹುದು. rupees 6,000, 44,000. ಬ್ಯಾಲೆನ್ಸ್ ಶೀಟಿಗೆ ಹೋಗಬೇಕಾದ ಕ್ರೆಡಿಟರ್ಸ್ 89,000, ಬ್ಯಾಲೆನ್ಸ್ ಶೀಟಿಗೆ ಹೋಗಬೇಕಾದ ಡೆಟಾರ್ ಎಷ್ಟು? 44,000. ಕ್ಲಿಯರ್ ಆಯ್ತಲ್ಲ ಈಗ? ನಾವು ದ ಲಾಸ್ಟ್ ಸ್ಟೆಪ್ ಏನಂದ್ರೆ ಬ್ಯಾಲೆನ್ಸ್ ಶೀಟ್ ಮಾಡುವುದು. ನಾವು ವಿ ಹ್ಯಾವ್ ಟು ಡೂ ದ ಬ್ಯಾಲೆನ್ಸ್ ಶೀಟ್. ಬ್ಯಾಲೆನ್ಸ್ ಶೀಟ್ ಬರೀರಿ. ಬ್ಯಾಲೆನ್ಸ್ ಶೀಟ್ ಆಫ್ X Limited and its subsidiary Y Limited.
1 date ಯಾವುದು 31st December 2014. ಆಯ್ತಾ? ಫಸ್ಟಿಗೆ ಶೇರ್ ಕ್ಯಾಪಿಟಲ್ ಬರೀವ. ಶೇರ್ ಹೇಗಿದೆ ಪ್ರಾಬ್ಲಮ್ ಹಾಗೆ ಬರೀ. ಶೇರ್ಸ್ ಆಫ್ rupees 100 each. ಇಲ್ಲಿ ಅಸೆಟ್ಸ್ ಲಯಬಿಲಿಟೀಸ್ ಬರೀಬೇಕು. liability. Shares of rupees 100 each. ಎಷ್ಟು ಬರ್ತದೆ? 2 lakh ಮಾತ್ರ. ಯಾವುದು ಮಾತ್ರ? ಹೋಲ್ಡಿಂಗ್ ಕಂಪನಿದು ಮಾತ್ರ. ಮತ್ತೆ ಬೇರೆ ಏನು ಬರೀಬೇಕು? ಜನರಲ್ ರಿಸರ್ವ್. ಜನರಲ್ ರಿಸರ್ವ್ ಎಷ್ಟಿದೆ? 30,000. ಯಾರದು? ಅದು ಹೋಲ್ಡಿಂಗ್ ಕಂಪನಿಯದು. ಮತ್ತೊಂದು ತಗೊಂಡಾಗಿದೆ ಅಲ್ವಾ? ರೆವಿನ್ಯೂ ಇಲ್ಲ. ಸೊ ಹೋಲ್ಡಿಂಗ್ ಕಂಪನಿಯಲ್ಲಿ ಜನರಲ್ ರಿಸರ್ವ್ ಬರೀರಿ. ಜನರಲ್ ರಿಸರ್ವ್ ಎಕ್ಸ್ ಲಿಮಿಟೆಡ್ rupees 30,000. 30,000 ಕ್ಲಿಯರ್ ಆಯ್ತಲ್ಲ? ಮತ್ತೆ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್. Profit and loss account X limited ಎಷ್ಟು? X limited ಎಷ್ಟು ಬರ್ತದೆ ನೋಡಿ? ಇಲ್ಲಿ ಎರಡು ಐಟಮ್ ಇದೆ. 40,000 ಪ್ಲಸ್ 50,000 ಟೋಟಲ್ ಎಷ್ಟು? 90. ಗೊತ್ತಾಯ್ತಲ್ವಾ? ಬ್ಯಾಲೆನ್ಸ್ ಶೀಟಲ್ಲಿದೆ. ಬ್ರಾಕೆಟ್ ಬರೀ, ನಾನು ಇಲ್ಲಿ ಪ್ಲೇಸ್ ಇಲ್ಲ ಹಾಗಾಗಿ ಓಕೆ ಬರುತ್ತೆ. 50,000 ಪ್ಲಸ್ 40,000 ಎಷ್ಟು? 90,000. ಮತ್ತೆ ವೈ ಲಿಮಿಟೆಡ್ ಇದ್ದು ಯಾವ ಅಮೌಂಟ್ ಬರೀಬೇಕು ಆಗ ಹೇಳಿದೆ ನಾನು. ವೈ ಲಿಮಿಟೆಡ್ ಅಲ್ಲಿ ಒಂದು ಅಮೌಂಟ್ ಬರೀಲಿಕ್ಕಿದೆ. ಯಾವುದು? ಪ್ರಾಫಿಟ್. ಯಾವ ಅಮೌಂಟ್ ಅಂದರೆ ಯಾವುದು? ರೆವಿನ್ಯೂ ಪ್ರಾಫಿಟ್ ಅಂತ ಇದೆ. ನೀವು ಬರೆದ ನೋಟ್ ನಂಬರ್ ಎಲ್ಲಿದೆ? 3 ಅಲ್ಲಿ, 4 ಅಲ್ಲಿ. ನೋಟ್ ನಂಬರ್ 4 ಅಲ್ಲಿ ಈ ಐಟಮ್ ನೋಡಿ. ನೋಟ್ ನಂಬರ್ 4 ಅಲ್ಲಿ, ನೋಟ್ ನಂಬರ್ 4 ಅದರಲ್ಲಿ ಯಾವುದು? ಡಿ, ಐಟಮ್ ನಂಬರ್ ಡಿ. ಐಟಮ್ ನಂಬರ್ ಡಿ rupees ಯಾವುದು? 7,500. ಅದನ್ನು ಬನ್ನಿ. ವೈ ಲಿಮಿಟೆಡ್ ಅಂತ ಬರೆದು 7,500. ಸೊ 97,500. ಇದು ಕರೆಕ್ಟ್ ಗಮನಿಸಬೇಕು. ಅರ್ಥ ಇದಲ್ಲ? ನೆಕ್ಸ್ಟ್ ಏನು ಐಟಮ್ ಇದೆ? ಕ್ರೆಡಿಟರ್ಸ್. ಎರಡು ಐಟಮ್ ಇದೆ. ಒಂದು ಕ್ರೆಡಿಟರ್ ನೋಟ್ ನಂಬರ್ 7 ಅಲ್ವಾ? ನೋಟ್ ನಂಬರ್ 7 ಎಷ್ಟು ಕ್ರೆಡಿಟರ್ಸ್? rupees 89,000. Next one more item we have minority interest. Note number ಎಷ್ಟು? How much? Note number 3 ಎಷ್ಟಿದೆ ಅಮೌಂಟ್? 42,000. ಇಲ್ಲಿಗೆ ಲಯಾಬಿಲಿಟಿ ಸೈಡ್ we have completed. Now move to the asset side. ಕಂಪ್ಲೀಟ್ ಮಾಡಿ. ಆಯ್ತಾ? ಫಸ್ಟ್ ಐಟಮ್ will be
ಲಾಸ್ಟ್ ಪ್ರಾಬ್ಲಮ್ ಅಲ್ಲಿ ಗುಡ್ವಿಲ್ ಇರಲಿಲ್ಲ, ಇಲ್ಲಿ ಕ್ಯಾಪಿಟಲ್ ಯೂಸರ್ ಇತ್ತು. ರಿಮೆಂಬರ್ ದಟ್? ಎಸ್. ಬಟ್ ಹಿಯರ್ ವಿ ಹ್ಯಾವ್ ಗುಡ್ವಿಲ್. ಫಿಫ್ತ್ ಅಲ್ಲ, ಇಲ್ಲಿದೆ ನೋಡಿ. ಸಿಕ್ಸ್ತ್ ನೋಟ್ ನಂಬರ್ 6 ಅಲ್ಲಿ ಇದೆ ನೋಡಿ. 9,500 ಬರೀ. ನೋಟ್ ನಂಬರ್ 6, 9,500. ಇನ್ನು ಇರುವ ಐಟಮ್ ಅನ್ನು ಹಾಗೆ ಬರೀತಾ ಹೋದ್ರೆ ಆಯ್ತು. ಡೆಟಾಸಿಗೆ ಒಂದು ನೋಟಿನ ತಗೊಳ್ಳೋದು, ಬಾಕಿ ಇರುವ ಐಟಮ್ ಹಾಗೆ ಬರೆಯುವುದು. ಏನಿದೆ ನೆಕ್ಸ್ಟ್ ಐಟಮ್? ಮೆಷಿನರಿ, ಸ್ಟಾಕ್, ಡೆಟಾರ್ಸ್, ಕ್ಯಾಶ್ ಅಲ್ವಾ? ಮೆಷಿನರಿ ಯಾವ ಕಂಪನಿಗೆ? ಎಕ್ಸ್ ಲಿಮಿಟೆಡ್, rupees 2,60,000. Stock, X Limited 40,000. Y Limited ಎಷ್ಟು? 85,000. 1,25,000. Next, debtors. Note number 7, rupees 44,000. Clear ಆಯ್ತಲ್ಲ? ಇನ್ನು ಯಾವ ಐಟಮ್ ಇದೆ? ಕ್ಯಾಶ್ ಅನ್ನು ಹಾಕಿ. ಕ್ಯಾಶ್ X Limited 10,000, Y Limited 10,000. Total amount is 20,000. Now we hope the balance sheet ends. Balance sheet ಮಾಡಿ, ಟೋಟಲ್ ಮಾಡಿ. ಎಷ್ಟು ಬಂತು? 4,58,500. 4,58,500. ಅರ್ಥ ಆಯ್ತಲ್ಲ ಪ್ರಾಬ್ಲಮ್ ಎಲ್ರಿಗೂ ಕ್ಲಿಯರ್ ಆಗಿ? ತುಂಬ ಲಾಂಗ್ ಇದೆ ಪ್ರಾಬ್ಲಮ್ ನೋಡಿ, ಇಡೀ 2 ಬ್ಲಾಕ್ ಮಾಡೋದು ಕಂಪ್ಲೀಟ್ ಆಗಿ ಅಷ್ಟು ಲಾಂಗ್ ಇದೆ. ಹೋಪ್ ಯು ಹ್ಯಾವ್ ಅಂಡರ್ಸ್ಟುಡ್.